ಮೇಲೆ ಕುಳಿತುಕೋಬೇಕು. ಹಾಗೆಯೇ ನಮ್ಮ ಈ ಮೌಲ್ಯಮಾಪನ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುವಂತಹ ಬಡಿಗೇರ್ ಸರ್ ವೇದಿಕೆಯ ಮೇಲೆ ಕುಳಿತುಕೋಬೇಕು. ಹಾಗೆಯೇ ನಮ್ಮ ಈ ಕ್ಯಾಂಪಿನ ಅಬ್ಸರ್ವರ್ ಆಗಿ ವೀಕ್ಷಕರಾಗಿ ಹಿರಿಯರಾದಂಥ ಶ್ರೀಯುತ YM ಪಾಟೀಲ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ನಮ್ಮ ಕಾರ್ಯಾಲಯದ DC ಗಳಾಗಿರತಕ್ಕಂಥ ಉಳ್ಳಾಗಡ್ಡಿ ಸರು, ಕಿಲಮನೂರು ಸರು, ರಜಪೂತ್ ಸರು, ಕಟ್ಟಿ ಸರು, ಒಪ್ಪಲ್ ಸರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ಜೈನಾಪುರ್ ಮೇಡಮ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ನಿವೃತ್ತಿ ಹೊಂದುತ್ತಿರುವಂತಹ ನಮ್ಮ ಹಿರಿಯರು ಕೂಡ ವೇದಿಕೆಗೆ ಹುಬ್ಬಳ್ಳಿ ಸರು, ಲಕ್ಷ್ಮೀ ನಾರಾಯಣ ಸರು, ಹಾಗೆಯೇ ದೂದಗಿ ಸರ್ ವೇದಿಕೆಯನ್ನು ಅಲಂಕರಿಸಬೇಕು. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಮ್ಮ ಸೂರ್ಯಬಾನ ಪಳರೇಶ್ವರ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿರತಕ್ಕಂಥ ಶ್ರೀಯುತ ಉಸ್ಮನಿ ಸರ್ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ಶುಭೋದಯಗಳು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಟ್ಟಿ ಬೇಡುವೆ, ದೇವರಿಗೆ ಸೆರಗೊಟ್ಟಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ನರವಿಂದ್ಯದೊಳಗೆನ್ನ ಉಳು ಇಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಉಳು ಇಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋಗಿ ಸಯ್ಯ, ಸಲಹುತ್ತ ಶಿವ ಶಿವ ಎಂದೋಗಿ ಸಯ್ಯ. ನರವಿಂದ್ಯದೊಳಗೆನ್ನ ಉಳು ಇಳಿಯ ಮಾಡಿ, ಉಳು ಇಳಿಯ ಮಾಡಿ. ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ. ನರ
ವಿಂಧ್ಯದೊಳಗೆನ್ನ ಉಳು ಇಳಿಯ ಮಾಡಿ ಉಳು ಇಳಿಯ ಮಾಡಿ ಉಳು ಇಳಿಯ ಮಾಡಿ. ಅದ್ದೂರಿಯಾಗಿ ಆಡಂಬರದಿಂದ ಇಂಪಾಗಿ ದಾರ್ಸಿಯಿಂದ ಪ್ರಾರ್ಥನೆಯನ್ನ ನೆರವೇರಿಸಿಕೊಡುವ ಮೂಲಕ ಕಾರ್ಯಕ್ರಮ ಸುಗಮವಾಗಿ ಸಾಗಲೆಂದು ಪ್ರಾರ್ಥನೆಗೈದಂತಹ ಹೊಸಮನೆ ಸರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ವೇದಿಕೆಯ ಮೇಲೆ ಇರುವಂಥ ಗಣ್ಯಮಾನ್ಯರನ್ನು ಹಾಗೂ ತಮ್ಮವರನ್ನು ಆದರದಿಂದ ಸ್ವಾಗತ ಮಾಡಲು ಬರುತ್ತಿದ್ದಾರೆ. ನಮ್ಮ ರಾಮದುರ್ಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ BB ಹರನಟ್ಟಿ ಗುರುಗಳವರು. ಅಂತರಾತ್ಮದ ಆತ್ಮಗುರುವಿಗೆ ವಂದಿಸುತ್ತಾ ವಿದ್ಯಾದೇವತೆ ಸರಸ್ವತಿಗೆ ನಮಿಸುತ್ತಾ 2024 ರಾಜ್ಯಶಾಸ್ತ್ರ ಮೌಲ್ಯಮಾಪನ ಸಮಾರೋಪ ಸಮಾರಂಭದ ಈ ಸುಸಂದರ್ಭದಲ್ಲಿ ನಿಮ್ಮೆಲ್ಲರ ಹಿರಿಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನ ಸ್ವಾಗತಿಸಿಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು ವಹಿಸಿದ್ದಾರೆ. ಮೊದಲಿಗೆ ಈ ಮೌಲ್ಯಮಾಪನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಹಿರಿಯ ಉಪನ್ಯಾಸಕರು ಆಗಿರ್ತಕ್ಕಂಥ PI ಬಡಿಗೇರ್ ಸರ್ ಅವರನ್ನ ಎಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ 3 ಜಿಲ್ಲೆಯ ಉಪನ್ಯಾಸಕ ಪ್ರಾಚಾರ್ಯರ ವೇದಿಕೆಯ ಪರವಾಗಿ ಅವರನ್ನ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮೌಲ್ಯಮಾಪನ ಕಾರ್ಯ ಸುಗಮವಾಗಿ ನಡೀಲಿಕ್ಕೆ ಕಾರ್ಯಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಬೆಳಗಾವಿ ಸರ್ದಾರ್ PU ಕಾಲೇಜಿನ ಪ್ರಾಚಾರ್ಯರು ಆಗಿರ್ತಕ್ಕಂಥ ಶ್ರೀ YM ಪಾಟೀಲ್ ಸರ್ ಅವರನ್ನು ಸಹಿತ ಎಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ 3 ಜಿಲ್ಲೆಯ ಉಪನ್ಯಾಸಕ ಪ್ರಾಚಾರ್ಯರ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಒಂದು ಮೌಲ್ಯಮಾಪನ ಸುಗಮವಾಗಿ ನೀಡಲಿಕ್ಕೆ ಕಾರ್ಯಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಚಾರ್ಯರು ಆಗಿರ್ತಕ್ಕಂಥ ಹಾಗೂ ಮೌಲ್ಯಮಾಪನ ಕೇಂದ್ರದ ಶಿಬಿರಾಧಿಕಾರಿಗಳು ಆಗಿರ್ತಕ್ಕಂಥ ಶಿವರಾಜ್ ಬೊಮ್ಮಶೆಟ್ಟಿ ಸರ್ ಅವರನ್ನು ಸಹಿತ ಎಲ್ಲ ಉಪನ್ಯಾಸಕರ ಪರವಾಗಿ 3 ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯರ ವೇದಿಕೆಯ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಮೌಲ್ಯಮಾಪನ ಕೇಂದ್ರದಲ್ಲಿ DC ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ BK ಉಳ್ಳಾಗಡ್ಡಿ ಸರ್ ಅವರನ್ನು ಸಹಿತ ಉಪನ್ಯಾಸಕರ ಪರವಾಗಿ 3 ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ MB ರಜಪೂತ್ ಸರ್ ಅವರನ್ನು ಸಹಿತ ಉಪನ್ಯಾಸಕರ ಪರವಾಗಿ ಹಾಗೂ 3 ಜಿಲ್ಲೆಯ ಉಪನ್ಯಾಸಕ ವೇದಿಕೆ ಪ್ರಾಚಾರ್ಯ ವೇದಿಕೆ ಪರವಾಗಿ ಅವರನ್ನ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದೆ. ಅಲ್ಲದ ಬಾಗಲಕೋಟೆ ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲು ಕೊಬ್ಬತ್ ಸರ್ ಅವರನ್ನು ಸಹಿತ ಉಪನ್ಯಾಸಕರ ವೇದಿಕೆ ಪರವಾಗಿ ಹಾಗೂ 3 ಜಿಲ್ಲೆಯ ಉಪನ್ಯಾಸಕ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದೆ. ಅಲ್ಲದೆ ಹಿರಿಯರು ಆಗಿರ್ತಕ್ಕಂಥ ಶ್ರೀ DY ನಿಕಟಪೂರ್ವ ಬೆಳಗಾವಿ ಜಿಲ್ಲೆಯ ಉಪನ್ಯಾಸಕ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ DY ಕಟ್ಟಿ ಸರ್ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ 3 ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದೆ. ಅಲ್ಲದ ಈ ವೇದಿಕೆಯಲ್ಲಿ DC ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸುಜಲಾ ಜೈನಾಪುರ್ ಮೇಡಮ್ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ 3 ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಲ್ಲದೆ
ಇನ್ನೋರ್ವ ಹಿರಿಯರು ಆಗಿರ್ತಕ್ಕಂಥ ಶ್ರೀ PS ಕಿಲುಬ್ನೂರ್ ಸರ್ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ 3 ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಮೌಲ್ಯಮಾಪನ ಸಮಾರೋಪ ಸಮಾರಂಭದ ಸುಸಂದರ್ಭದಲ್ಲಿ ನಮ್ಮ ಈ ಉಪನ್ಯಾಸಕರ ಬಂಧು ಬಳಗದಲ್ಲಿ ಓರ್ವರಾಗಿ ನಾಡಿ ಮಿಡಿತವಾಗಿ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿ ತಮ್ಮ ಉಪನ್ಯಾಸಕರ ವೃತ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದತಕ್ಕಂಥ ಮಹಿಳೆಯರಾಗಿರ್ತಕ್ಕಂಥ ಲಕ್ಷ್ಮೀ ನರಸಯ್ಯ ರವರನ್ನು ಸಹಿತ ಪ್ರಾಚಾರ್ಯರು ಹಾಗೂ SS ಹುಬ್ಬಳ್ಳಿ ಸರ್ ಅವರು ಪ್ರಾಚಾರ್ಯರು ಇವರನ್ನು ಸಹಿತ ಹಾಗೂ ಮಹೇಶ್ ಗುದಗಿ ಸರ್ ಅವರು ಈ ಎಲ್ಲ ತಮ್ಮ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದತಕ್ಕಂಥ ಉಪನ್ಯಾಸಕರನ್ನ ಎಲ್ಲ ಉಪನ್ಯಾಸಕರ ಪರವಾಗಿ 3 ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆಯ ಪರವಾಗಿ ಅವರನ್ನ ತುಂಬ ಹೃದಯದಿಂದ ಈ ವೇದಿಕೆಗೆ ಸ್ವಾಗತ ಮಾಡಿಕೊಳ್ತಾ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ತಮ್ಮೆಲ್ಲರನ್ನೂ ಸಹಿತ ವೈಯಕ್ತಿಕವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡ್ತೀನಿ. ಧನ್ಯವಾದ. ವೇದಿಕೆಯ ಮೇಲಿನ ಗಣ್ಯಮಾನ್ಯರನ್ನು ಹಾಗೂ ತಾವುಗಳನ್ನು ಕೂಡ ಸ್ವಾಗತ ಮಾಡಿದಂಥ ಹರನಟ್ಟಿ ಗುರುಗಳವರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ, ಪರಿಸರ ಸ್ನೇಹಿ ಉದ್ಘಾಟನೆ, ಸಸ್ಯಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು. ಇದೀಗ ಸನ್ಮಾನ ಕಾರ್ಯಕ್ರಮ. ಸುಮಾರು 30 ವರ್ಷಗಳಿಗಿಂತಲೂ ಹೆಚ್ಚು ತಮ್ಮ ದೀರ್ಘವಾದ ಸೇವೆಯನ್ನು, ಹಾಗೆಯೇ ನಮ್ಮ ನಿಮ್ಮೆಲ್ಲರ ಪಾಲಿನ ಅನ್ನಪೂರ್ಣೇಶ್ವರಿಯಾಗಿರತಕ್ಕಂಥ ರಾಜ್ಯಶಾಸ್ತ್ರ ಮಾತೆಯ ಸೇವೆಯನ್ನು ಗೈದು ಸೇವಾ ನಿವೃತ್ತಿ ಹೊಂದುತ್ತಿರುವಂತಹ ಶ್ರೀಯುತ ಎನ್ ಲಕ್ಷ್ಮೀ ನರಸಿಂಹಯ್ಯ ಸರು, ಹಾಗೆಯೇ SS ಹುಬ್ಬಳ್ಳಿ ಸರು ಹಾಗೂ ಮಹೇಶ್ ದುದಗಿ ಸರಿಗೆ ಈಗ 3 ಜಿಲ್ಲೆಗಳ ರಾಜ್ಯಶಾಸ್ತ್ರ ವಿಷಯದ ವೇದಿಕೆಗಳ ಪರವಾಗಿ, ಹಾಗೆಯೇ ರಾಜ್ಯಶಾಸ್ತ್ರ ವಿಷಯದ ಎಲ್ಲ DC ಗಳ ಮೌಲ್ಯಮಾಪಕರ ಸಮಸ್ತ ಬಂಧು ಬಾಂಧವರ ಪರವಾಗಿ ಗೌರವ ಸನ್ಮಾನವನ್ನು ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರು ನೆರವೇರಿಸಿಕೊಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸನ್ಮಾನಿತರ ಒಂದು ಪರಿಚಯವನ್ನ ಸಿದ್ದು ಕುಂಬಾರ್ ಸರ್ ಸಂಕ್ಷಿಪ್ತವಾಗಿ ಹೇಳಿಕೊಡಲಿದ್ದಾರೆ. ತಮಗೆ ಪರಿಚಯಿಸಲಿದ್ದಾರೆ. ಇಬ್ಬರು ಈ ವರ್ಷ ನಿವೃತ್ತಿ ಹೊಂದುತ್ತಿರುವಂತಹ ಮೊದಲನೇದಾಗಿ ಶ್ರೀ ಲಕ್ಷ್ಮೀ ನರಸಯ್ಯ ಎನ್ ಪ್ರಾಚಾರ್ಯರು, ಶಾಂತವೀರ್ ಪದವಿ ಕಾಲೇಜು ಬಬಲೇಶ್ವರ. ಇವರು ಮಧುಗಿರಿ ತಾಲೂಕಿನ ತೊಂದೋಟಿಯಲ್ಲಿ 1964 ಅಕ್ಟೋಬರ್ 9ರಂದು ಜನಿಸಿದ್ದು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅದೇ ಊರಲ್ಲಿ ಪೂರೈಸಿ, ಐಡಿಹಳ್ಳಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿ, ಮಧುಗಿರಿಯಲ್ಲಿ PUCಯನ್ನು ಮತ್ತು BA ಡಿಗ್ರಿಯನ್ನು ಪಡ್ಕೊಂಡ್ರು. ಆನಂತರ 1988-90 ಅವಧಿಯಲ್ಲಿ ಬೆಂಗಳೂರಿನ ಜ್ಞಾನಗಂಗೋತ್ರಿ ವಿಶ್ವವಿದ್ಯಾಲಯದ ಮೂಲಕ ರಾಜ್ಯಶಾಸ್ತ್ರ ವಿಷಯದಲ್ಲಿ MA ಪದವಿಯನ್ನು ಪಡೆದು 1998ರಿಂದ 2023ರವರೆಗೆ ಬಬಲೇಶ್ವರದ ಶ್ರೀ ಶಾಂತವೀರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಳೆದ 1 ವರ್ಷದಿಂದ ಅವರು ಅಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬರುವ ಅಕ್ಟೋಬರ್ 31ರಂದು ಅವರು ನಿವೃತ್ತಿಯನ್ನು ಹೊಂದ ಇದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಸಂತೋಷದಿಂದ ಕೂಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಆರೈಕೆಯನ್ನು ಮಾಡ್ತಾ ಇದ್ದೇನೆ. ಅವರ ನಿವೃತ್ತಿ ಜೀವನ ಸಂತೋಷದಿಂದ ಕೂಡಿರಲಿ ಅಂತ. ಮತ್ತೊಬ್ಬರು ಶ್ರೀಯುತ SS ಹುಬ್ಬಳ್ಳಿ, ಉಪನ್ಯಾಸಕರು, ಸರ್ಕಾರಿ ಪದವಿ ಕಾಲೇಜ್ ಬಸರಕೋಡ್, ತಾಲೂಕು ಮುದ್ದೇಬಿಹಾಳ. ಇವರು ಮರೋಳ್ ಹುಣಗುಂದ ತಾಲೂಕಿನ ಮರೋಳದಲ್ಲಿ 1964 ಸೆಪ್ಟೆಂಬರ್ 10ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮರೋಳದಲ್ಲಿ ಪೂರೈಸಿ, ವಿವಿನಿಪುರಿಗೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿ, ಇಲ್ಕಲದ SVM ಕಾಲೇಜಿನಲ್ಲಿ PUC ಮತ್ತು ಡಿಗ್ರಿಯನ್ನು ಮತ್ತು B.Ed ಪದವಿಯನ್ನು ಮುಗಿಸಿ 1996ರಲ್ಲಿ MA ಪದವಿಯನ್ನು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡು 1994ರಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಆರಂಭಿಸಿ 2005ರಲ್ಲಿ ಕಾಲೇಜಿಗೆ ಪದೋನ್ನತಿ ಹೊಂದಿ ಕೂಡಿಗೆ, ಬಸವನ ಬಾಗೇವಾಡಿ ತಾಲೂಕಿನ ಕೂಡಿಗೆಯಲ್ಲಿ ಸೇವೆಯನ್ನು ಆರಂಭಿಸಿ 2007ರಿಂದ ಪ್ರಸ್ತುತ ಬಸರಕೋಡದಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ನಿವೃತ್ತಿ ಹೊಂದಿದ್ದಾರೆ ಇದ್ದಾರೆ. ಅವರ ನಿವೃತ್ತಿ ಜೀವನ ಕೂಡ ಸುಖಕರವಾಗಿ ಕೂಡಿರಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಆರೈಕೆಯನ್ನು ಮಾಡ್ತಾ ಇದ್ದೇನೆ. ಈಗ ಇಬ್ಬರು ಮಹನೀಯರಿಗೆ ಸನ್ಮಾನ. ಇರಲಿ ಹಿಂಗ್ರೆ 2024ನೇ ಸಾಲಿನಲ್ಲಿ ರಾಜ್ಯಶಾಸ್ತ್ರ ಮೌಲ್ಯಮಾಪನ ಕೇಂದ್ರದಲ್ಲಿ ನಿವೃತ್ತ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭ. ಈಗ ಮತ್ತೊಬ್ಬ ನಿವೃತ್ತಿ ಹೊಂದುವಂತಹ ಉಪನ್ಯಾಸಕರು ಶ್ರೀ ಮಹೇಶ್ ಶರಣಸಪ್ಪ ದೂದಿಗಿ. ಇವರು ಹುಣಗುಂದದಲ್ಲಿ 1904 ಜುಲೈ 20ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಪದವಿ ಶಿಕ್ಷಣದವರೆಗೆ BMS RV ಕಾಲೇಜಿನಲ್ಲಿ ಪೂರೈಸಿ 1992ರಿಂದ 2007ರವರೆಗೆ SM ಭೂಮರೆಡ್ಡಿ ಕಾಲೇಜ್ ಗಜೇಂದ್ರಗಢ ಇಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿ 2007ರಿಂದ ಇಲ್ಲಿಯವರೆಗೆ ಬಾಗಲಕೋಟ್ ತಾಲೂಕಿನ ಶಿರೂರ್ ಗ್ರಾಮದಲ್ಲಿರ್ತಕ್ಕಂತಹ KR ಲಕ್ಕಂ PU ಕಾಲೇಜಲ್ಲಿ ಉಪನ್ಯಾಸಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಬರುವ ಜುಲೈ ತಿಂಗಳಲ್ಲಿ ಅವರು ನಿವೃತ್ತಿ ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನವು ಕೂಡ ಸುಖಕರವಾಗಿ ಕೂಡಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಹಾರೈಸ್ತಾ ಇದ್ದೇನೆ. ಸರ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಸರ ಒಳಗಡೆ ಸರ್ ಕಾಣಲ್ಲ ಒಂದು ಸ್ವಲ್ಪ ಸರ್
ಮತ್ತೆ ಅಲ್ಲಿ ಹಾಕಿ ಇಲ್ಲಿ ಎದ್ದು ತಿರುವತ್ತಿರು ಸರ್ ವೇದಿಕೆಯ ಮೇಲೆ ಇರತಕ್ಕಂಥ ಇತರೆ ಗಣ್ಯಮಾನ್ಯರನ್ನ ಗೌರವಿಸುವುದು. ಈಗ ಮೊದಲನೆಯದಾಗಿ ನಮ್ಮ ಕ್ಯಾಂಪ್ ಚೀಫ್ ಆಗಿರತಕ್ಕಂಥ ಸರಳ ಸಜ್ಜನಿಕೆಯ ಸಹೃದಯಿ ಸಮುದ್ರದಂಥ ಗುಣವನ್ನು ಹೊಂದಿರತಕ್ಕಂಥ ಶ್ರೀಯುತ BI ಬಡಿಗೇರ್ ಗುರುಗಳನ್ನು ಗೌರವಿಸಬೇಕು. ಡಾಕ್ಟರ್ PK ರಾಠೋಡ್ ಮತ್ತು ಮುಲ್ಲಾ ಸರ್. ನಮ್ಮ ಕ್ಯಾಂಪ್ ಅಬ್ಸರ್ವರ್ ಆಗಿರತಕ್ಕಂಥ ಶ್ರೀಯುತ YM ಪಾಟೀಲ್ ಸರ್ ಅವರಿಗೆ 3 ಜಿಲ್ಲೆಗಳ ರಾಜ್ಯಶಾಸ್ತ್ರದ ಉಪನ್ಯಾಸಕ ಮತ್ತು ಪ್ರಾಚಾರ್ಯರ ಪರವಾಗಿ ಗೌರವ ಸಮರ್ಪಣೆ. PG ಗಿರಡಿ ಸರ್ ಮತ್ತು SS ಬಸರಕೋಡು ಸರ್ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕ್ಯಾಂಪ್ ಆಫೀಸರ್ ಆಗಿರ್ತಕ್ಕಂಥ ಶಿಬಿರಾಧಿಕಾರಿಗಳಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಬೊಮ್ಮನಶೆಟ್ಟಿ ಗುರುಗಳವರಿಗೆ 3 ಜಿಲ್ಲೆಗಳ ವೇದಿಕೆಗಳ ಪರವಾಗಿ ಗೌರವ ಸಮರ್ಪಣೆಯನ್ನು ಪಡಸಲ್ಗಿ ಸರ್ ಮತ್ತು ನೆರೆಗಲ್ ಸರ್ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.
ಇನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ರಾಜ್ಯಶಾಸ್ತ್ರ ಪ್ರಾಚಾರ್ಯರ ಮತ್ತು ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಹಾಗೂ ಆಫೀಸ್ DC ಆಗಿರತಕ್ಕಂಥ ಮಿತ್ರರಾಗಿರತಕ್ಕಂಥ BK ಉಳ್ಳಾಗಡ್ಡಿ ಗುರುಗಳವರಿಗೆ ಗೌರವ ಸಮರ್ಪಣೆ. ಮಟ್ಟಿಹಾಳ ಸರು ಮತ್ತು ಹಾದಿಮನಿ ಸರು 3 ಜಿಲ್ಲೆಗಳ ವೇದಿಕೆಯ ಪರವಾಗಿ ಶ್ರೀಯುತರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ರಾಜ್ಯಶಾಸ್ತ್ರ ವಿಷಯದ ತುಂಬ ಲವಲವಿಕೆಯ ಚಟುವಟಿಕೆ ಉಳ್ಳ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾಗಿರತಕ್ಕಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ರಾಜ್ಯಶಾಸ್ತ್ರದ ಸರ್ದಾರರಾಗಿರ್ತಕ್ಕಂಥ ಶ್ರೀಯುತ MB ರಜಪೂತ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಹಡಿಗನಾಳ್ ಸರು ಮತ್ತು ಶ್ರೀಶೈಲಪ್ಪ ಸರು ಬಂದು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಿತ್ರರು ಹಾಗೂ ಆಫೀಸ್ DC ಆಗಿರತಕ್ಕಂತಹ DY ಕಟ್ಟಿ ಗುರುಗಳವರಿಗೆ ನಿಂಬಾಳ್ಕರ್ ಸರು ಮತ್ತು ತೋಳ್ನೂರು ಸರು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. DY ಕಟ್ಟಿ ಸರು, ನಿಂಬಾಳ್ಕರ್ ಮತ್ತು ತೋಳ್ನೂರು ಸರ್ ಬಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆಯೇ ನಮ್ಮೆಲ್ಲರ ಒಂದು ಪ್ರೀತಿಯ ಹಿರಿಮೆಯ ಹಿರಿಯ ಸಹೋದರಿಯರಾಗಿರತಕ್ಕಂಥ ಆಫೀಸ್ DCU ಆಗಿರತಕ್ಕಂಥ ಶ್ರೀಮತಿ S ಜೈನಾಪುರ್ ಮೇಡಮ್ ಅವರಿಗೆ ನಾಯಕ್ ಮತ್ತು ಗೀತಾ ಕಟ್ಟಿ ಮೇಡಮ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಿರ್ಮಲಾ ನಾಯ್ಕ್ ಮೇಡಮ್ ಮತ್ತು ಗೀತಾ ಕಟ್ಟಿ ಮೇಡಮ್ ಬಂದು ಜೈನಾಪುರ್ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಾ ಎದ್ದು ಹೋಗ್ತೀನಿ. ನಾಯ್ಕ್ ಮೇಡಮ್ ಏನು ಧನ್ಯವಾದಗಳು ಮೇಡಮ್. ನಮ್ಮ ಮಿತ್ರರು ಹಾಗೂ ಆಫೀಸ್ DC ಆಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ VS ಕೆಲವರು BF ಪುರಿಸರು ಬಂದು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು. 3 ಜಿಲ್ಲೆಗಳ ಪರವಾಗಿ ಶ್ರೀಯುತರನ್ನ ಗೌರವಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ವಿಡಿಯೋನೂ ಆಗ್ಯದ. ಗಾಡಿ ಇದೇ ಗಾಡಿ ಮತ್ತೆ
ಧನ್ಯವಾದಗಳು ಸರ್. ಆಮೇಲೆ ನಮ್ಮ ಸಹೋದರ ಜಿಲ್ಲೆಯಾಗಿರತಕ್ಕಂತಹ ಬಾಗಲಕೋಟೆ ಜಿಲ್ಲೆಯ ರಾಜ್ಯಶಾಸ್ತ್ರ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ವೇದಿಕೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ MS ಕೊಪ್ಪ ಸರ್ ಅವರಿಗೆ ಈಗ 3 ಜಿಲ್ಲೆಗಳ ವೇದಿಕೆಗಳ ಪರವಾಗಿ ಒಂದು ಗೌರವ ಸಮರ್ಪಣೆ ನಡೆಸಿಕೊಡಬೇಕು. ಶ್ರೀಯುತ ಸುಧೀರ್ ಗೌಡ್ ಬಿರಾದರ್ ಸರ್ ಹಾಗೂ ವೀರ ಕಬ್ಬಿ ಸರ್. ಧನ್ಯವಾದಗಳು ಸರ್. ಸನ್ಮಾನ ಸ್ವೀಕರಿಸಿದಂಥ ಸನ್ಮಾನ ಸಮರ್ಪಣೆ ಮಾಡಿದಂತಹ ಗಣ್ಯರಿಗೆ ಅಭಿನಂದನೆಗಳು. ಈಗ ತಮ್ಮ ದೀರ್ಘವಾದ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿರುವಂತಹ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಹಿರಿಯರಾದ ಶ್ರೀಯುತ ಮಹೇಶ್ ದುದ್ಗಿ ಸರ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದು 4 ಮಾತು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವಂತಹ ಧನ್ಯವಾದಗಳು ಮತ್ತು ತಮ್ಮೆಲ್ಲರಿಗೂ ನಮಸ್ಕರಿಸಿ, ಕಳೆದ ಹೋದ ದಿನಗಳನ್ನು ಹಿಂದಿರುಗಿ ನೋಡಿದಾಗ ಸಂತೋಷ, ವಿಷಾದ ಮತ್ತು ಅಭಿಮಾನ ಮೂಡುತ್ತೆ. ಅತ್ಯುತ್ತಮ ಆರೋಗ್ಯ ಇರುವಾಗಲೇ ನಿವೃತ್ತರಾಗಿ ತಗೊಳ್ಳುವಂಥದ್ದು ಸಂತೋಷ. ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾಗ್ಯೂ ಕೂಡ ನನ್ನ ಈ ರಾಜಶಾಸ್ತ್ರದ ವಿಷಯದಲ್ಲಿ ಔಟ್ ಮಾಡದೇ ಇರೋದು ಅತ್ಯಂತ ನನಗೆ ವಿಷಾದ ಅನ್ನಿಸ್ತಾ ಇದೆ. ಜೊತೆಗೆ ಕರ್ತವ್ಯವನ್ನು ಅತ್ಯಂತ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಮಾಡಿದಂಥ ಅಭಿಮಾನ ಕೂಡ ನನಗಿದೆ. ಕಳೆದ ಬಾರಿ ನನಗೆ DC ಅಂತ ಆರ್ಡರ್ ಬಂದಾಗ ಈ 14-15 ವರ್ಷ ನಾವು ವ್ಯಾಲ್ಯೂಯೇಷನ್ ಮಾಡಿದ ಒಂದು ಸಾರಿನೂ ನಾವು ಬೆಳಗಾವದಲ್ಲಿ ಹಾಲ್ಟ್ ಮಾಡಿಲ್ಲ. ಯಾಕಂದ್ರೆ ಹೋಮ್ ಸಿಕ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಾನು ನನ್ನಂತೆ ಬಾಗಲಕೋಟದಲ್ಲಿ ಪರಿಚಯದರನ್ನು ಕೇಳಿದೆ, ಒಂದು DC ಅಂತ ಬಂದಿದೆ, ಸೊ ಬನ್ನಿರಿ ಅಂತೇಳಿ. ಅವ್ರು ಏನೇನೋ ಕಾರಣ ಹೇಳಿದ್ರು ಅಂದರೆ ಹೊಸ DC ಹಾಕಿನಿ, ಏನು ಕೆಲಸ ಆಗುತ್ತೋ ಇಲ್ಲೋ ಅನ್ನೋಂಥ ಆತಂಕ ಅವ್ರಿಗೆ ಇರಬೇಕು. ಆಗ ಬಸು ಉಳ್ಳಾಗಡ್ಡಿ ಅವ್ರ ಬಂದು ಆತ್ಮೀಯ ಸ್ನೇಹಿತ ಬಸು ಉಳ್ಳಾಗಡ್ಡಿ ಅವ್ರು ನಾನು ಕೇಳಿದೆ, ಅದರಾಗಿ ಬಹಳ ಶ್ರಮ ಇಲ್ಲ, ನಾನು ಹೇಳ್ತೇನೆ ಈ ಕೆಲಸ ಮಾಡು, ನಾನು ಬರ್ಕೊಂಡು ನೋಟ್ಬುಕ್ ಎಲ್ಲ ರೆಡಿ ಮಾಡಿಕೊಂಡು ಜೊತೆಗೆ ಏನೇ ಸಮಸ್ಯೆ ಇದ್ದರೂ ನಾನು ಇರ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿ. ಸೊ ಇಂತಹ ಒಂದು ನೈತಿಕ ಸ್ಥೈರ್ಯ ಕೊಟ್ಟಂಥವ್ರು ಬಸವರಾಜ್ ಉಳ್ಳಾಗಡ್ಡಿ. ಜೊತೆಗೆ ಪಾಟೀಲ್ ಸರ್ ಒಂದು ಮಾತನ್ನು ಹೇಳಿದ್ರು ಮೊನ್ನೆ DC ಮೀಟಿಂಗ್ನಲ್ಲಿ. ಏನು ಹೇಳಿದಪ್ಪ ಅಂತಂದರೆ, ರ್ಯಾಂಡಮ್ ಆಗಿ ನೀವು ತೊಗೊಳ್ರಿ, ಇವ್ಯಾಲ್ಯೂಯೇಟರ್ ಅಲಾಟ್ ಮಾಡಿ, ಅದು ಬಹಳ ಅತ್ಯುತ್ತಮ. ಯಾಕಂದ್ರೆ ಮೊನ್ನೆ ಇಲ್ಲಿ ಬಂದಾಗ ಹೇಗಿತ್ತಪ್ಪ ಅಂದರೆ ಸವಾಲು ಹಚ್ಚಿದಂಗಿತ್ತು, ನೀವು ಬರ್ರಿ. ಸೊ ಅಂಥದ್ದು ಸಂದರ್ಭದಲ್ಲಿ ನಿಂಬಾಳ್ಕರ್ ಸರ್, ಆತ್ಮೀಯ ಸ್ನೇಹಿತ ನಿಂಬಾಳ್ಕರ್ ಅವರು 5 ಮಂದಿ ನಾನು ಕೊಡ್ತೀನಿ, ಯಾರನ್ನೇ ಕೇಳಕ್ಕೆ ಹೋಗ್ಬೇಡ, ನಾನು ಯಾರು ಹಾಕಿದ್ರು ನಾನು ಮಾಡ್ತೀನಿ ಅಂತ ಹೇಳಿ. ಯಾರೇ ಬರೋರು ಫಸ್ಟ್ ಇಯರ ಮೊದಲೇ ವರ್ಷ ಎಸ್ ಮಾಡೋಣ, ಯಾಕಂದ್ರೆ ನಾವು ತಪ್ಪು ಮಾಡ್ತೀವಿ. DC ಇದ್ದವು ಇವಾಗ ಹೇಳಿದ್ರು ತಪ್ಪು ಮಾಡಿದ್ರೆ, ಸೊ ಅವ್ರಿಗೆ ನಾವು ಕಲಿಸೋದಿರ್ತದೆ, ಅವರಿಂದ ನಾವು ಕಲ್ಕೊಳ್ಳೋದಿರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಸಹೋದರ ಸೋಮಶೇಖರ್ ಬಾರ್ಕಿ ಅಕಾಡೆಮಿಕ್ ದೃಷ್ಟಿಯಿಂದ ನನ್ನ ಸಾಕಷ್ಟು ಸಲಹೆ ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬಸವರಾಜ್ ಉಳ್ಳಾಗಡ್ಡಿ ಅವರಿಗೆ, ನಿಂಬಾಳ್ಕರ್ ಅವರಿಗೆ ಮತ್ತು PR ಬಡಗೇರ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುವೆ. ಜೊತೆಗೆ ಈ ಸನ್ಮಾನ ಮಾಡಿದಂಥ ತಮ್ಮೆಲ್ಲರಿಗೂ ನಾನು ನಮಸ್ಕರಿಸಿ ನನ್ನೊಂದೆರಡು ಮಾತುಗಳನ್ನು ದುದ್ಗಿ ಸರ್ 2 ಮಾತುಗಳಲ್ಲಿ ಕ್ಲಿಯರ್ ಆಗಿ ತಮ್ಮ ಸಂದೇಶವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಸರ್, ತಮಗೆ ತಮ್ಮ ಸೇವಾ ನಿವೃತ್ತಿ ಜೀವನ ಆರೋಗ್ಯಮಯವಾಗಿ, ಆನಂದಮಯವಾಗಿ,
ಸಂತೋಷದಿಂದ ಇರಲೆಂದು ಮೂರೂ ಜಿಲ್ಲೆಗಳ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸರ್. ನಿಮ್ಮ ಜೀವನ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಹಾಗೆಯೇ ಇನ್ನೋರ್ವ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ಲಕ್ಷ್ಮೀ ನರಸಿಂಹಯ್ಯ ಸರ್ ಅವರು ನಿಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತುಗಳಲ್ಲಿ ನಮ್ಮನ್ನ ಎಚ್ಚರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ರಾಜ್ಯಶಾಸ್ತ್ರ ವಿಷಯದ ಮುಖ್ಯಸ್ಥರು, ಸ್ನೇಹಿತರು ಬಡಗೇರ್ ಸರ್ ಅವರೇ, ಹಾಗೂ ಅಬ್ಸರ್ವರ್ ಆಗಿ ಆಗಮಿಸಿರ್ತಕ್ಕಂತಹ OM ಪಾಟೀಲ್ ಅವರೇ, ಶಿಬಿರಾಧಿಕಾರಿಗಳೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಆಫೀಸ್ DC ಗಳೇ, ಹಾಗೂ ಮೂರೂ ಜಿಲ್ಲೆಗಳ ಫೋರಮ್ಗಳ ಅಧ್ಯಕ್ಷರೇ, ಹಾಗೂ ನನ್ನ ರಾಜ್ಯಶಾಸ್ತ್ರ ವಿಷಯದ ವೃತ್ತಿ ಬಾಂಧವರೇ, ನನ್ನ ಜನ್ಮಭೂಮಿ ತುಮಕೂರು ಜಿಲ್ಲೆ ಆದರೂ ನನ್ನ ಕರ್ಮಭೂಮಿ ವಿಜಯಪುರ ಜಿಲ್ಲೆ. ನಾನು 1998ರಲ್ಲಿ ವಿಜಯಪುರ ಜಿಲ್ಲೆಗೆ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆಗೆ ಸೇರಿದೆ. ಸುಮಾರು 25 ವರ್ಷಗಳ ಕಾಲ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಕಳೆದ ವರ್ಷ ಪ್ರಾಚಾರ್ಯನಾಗಿ ಪದೋನ್ನತಿ ಹೊಂದಿ ಕಳೆದ ವರ್ಷದಿಂದ ನಾನು ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಈ ಸೇವೆಯಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ ಎರಡೆರಡು ವಿಚಾರಗಳು ಅಂತಂದರೆ, ಈ ಸಮಾಜದಲ್ಲಿ ಶಿಕ್ಷಕ ವೃತ್ತಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಇವತ್ತು ಶಿಕ್ಷಕರು ಬಂದರೆ ಯಾರು ಶಿಕ್ಷಕರಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂಥವ್ರಿಗೆ ನಿಜವಾಗಲೂ ಈ ಸಮಾಜದಲ್ಲಿ ಗೌರವ ನಾವು ಕಾಣ್ತಾ ಇದ್ದೀವಿ. ಬೇರೆ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಬರೀ ಅಧಿಕಾರದಲ್ಲಿದ್ದಾಗ ಮಾತ್ರ ಗೌರವ ಇರ್ತದೆ. ಬಟ್ ಯಾರು ನಾವು ಶಿಕ್ಷಕರು ಅಂದರೆ ಪ್ರಾಥಮಿಕ ಪ್ರೌಢ ಅಥವಾ PU ಕಾಲೇಜ್ ಇರ್ಬೋದು ಅಥವಾ ಯಾವುದೇ ಶಿಕ್ಷಕರಿರ್ಬೋದು, ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ನಿಷ್ಠೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಸೇವೆ ಸಲ್ಲಿಸ್ತಾರೆ ಅಂಥವ್ರಿಗೆ ಈ ಸಮಾಜ ಇವತ್ತು ಸಹ ಗೌರವಿಸ್ತಕ್ಕಂಥ ಕಾರ್ಯ ಮಾಡ್ತಾಯಿದೆ. ಅನೇಕ ಜನ ಶಿಕ್ಷಕರಿಂದ ಕಲಿತು ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ IAS ಇರ್ಬೋದು, IPS ಅಧಿಕಾರಿಗಳಿರ್ಬೋದು, ಈ ರಾಷ್ಟ್ರದ ಮುಖ್ಯಸ್ಥರಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಎಲ್ಲರಿಗೂ ನಾವು ಕಲಿಸ್ತಕ್ಕಂಥವ್ರು, ಅವರು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥವ್ರು ನಾವು ಶಿಕ್ಷಕರು. ಆದ್ದರಿಂದ ಈ ಶಿಕ್ಷಕರಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅಂತಹ ಒಂದು ಶಿಕ್ಷಕರ ವೃತ್ತಿ ನಮಗೆ ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ. ನಾನು ಒಂದು ತತ್ವದಲ್ಲಿ ನಂಬಿಕೆ ಇಟ್ಟು ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಶ್ರದ್ಧಾಯಿ ಪರಮಾಗತಿ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಸೇವೆ ಸಲ್ಲಿಸ್ತಾರೆ ಅಂಥವರಿಗೆ ಪರಮಾಗತಿ ಸಿಕ್ಕದೆ. ಭಗವಂತ ಆಶೀರ್ವಾದ ಮಾಡ್ತಾನೆ ಅಂತ ಬಿಟ್ಟು 25 ವರ್ಷಗಳಿಂದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಎಲ್ಲರೂ ಸಹ ತಮ್ಮ ವೃತ್ತಿಯನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಶಿಕ್ಷಕರ ವೃತ್ತಿ ಅಂತಂದರೆ ಅದು ಸರ್ವಸಾಮಾನ್ಯ. ಹೇಳ್ತಾರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ಬಿಟ್ಟು ಆ ಶಿಕ್ಷಕರ ವೃತ್ತಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ತಾವೆಲ್ಲರೂ ತಮ್ಮ ವೃತ್ತಿಯನ್ನು ಗೌರವಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನು ಸಲ್ಲಿಸಿ. ನಿಮಗೆ ಸಮಾಜದಲ್ಲಿ ಗೌರವ ಇದ್ದೇ ಇರ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನನಗೆ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಆತ್ಮೀಯರಾಗಿರ್ತಕ್ಕಂತಹ ಬೇವನಕಟ್ಟಿ ಇರ್ಬೋದು, ಮತ್ತು ಜೈನ್ ಸರ್ ಇರ್ಬೋದು, ಹಾಗೂ ಹಲವಾರು ಅಜ್ಜು ಸರ್ ಇರ್ಬೋದು, ಗಿರಿಮಠ ಇರ್ಬೋದು, ಮುಂತಾದವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮಸ್ಕಾರಗಳನ್ನು ನೀಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತುಗಳನ್ನು ಹೇಳಿ ನನ್ನ ವಿಚಾರಗಳಿಗೆ ಮಂಗಳ ಇರ್ತಾರೆ. ನಮಸ್ಕಾರ. ಆ ನಿವೃತ್ತಿ ಸಂದರ್ಭ ಅಂದ್ರೇ ಅಂಥದ್ದು, ಭಾವುಕರಾಗ್ತೇವೆ ನಾವು. ಸರ್, ಆರಾಮಾಗಿರಿ, ವಿಶ್ರಾಂತಿ ಜೀವನವನ್ನು ಸುಖಕರವಾಗಿ ಕಳೆಯಿರಿ. ನಿಮಗೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ದೇವರು ಕೊಡಲೆಂದು ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತಾ
ಧನ್ಯವಾದಗಳು ಸರ್. ಈಗ ನಮ್ಮ ಕ್ಯಾಂಪಿನ ಅಬ್ಸರ್ವರ್ ಆಗಿ ಕಾರ್ಯನಿರ್ವಹಿಸಿರುವಂಥ ನಮ್ಮವರೇ ಆದ ಶ್ರೀಯುತ YM ಪಾಟೀಲ್ ಸರ್ ಅವರು ಒಂದೆರಡು ನುಡಿಗಳನ್ನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ನುಡಿಯಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಈ ಶುಭ ಮುಂಜಾವಿನ ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾದಂಥ ಬಡಿಗೇರ್ ಸರ್ ಅವರೇ, ಮೊಹಮ್ಮದ್ ಶೆಟ್ಟಿ ಅವರೇ ಹಾಗೂ ಎಲ್ಲ ಪ್ರಾಚಾರ್ಯ ಬಂಧುಗಳೇ ಹಾಗೂ ಎಲ್ಲ ಉಪನ್ಯಾಸಕ ಬಂಧುಗಳೇ, ಇವತ್ತು 2024 ಮಾರ್ಚ್ನಲ್ಲಿ ನಡೆದಂತಹ ಕಳೆದ ತಿಂಗಳು ನಡೆದಂತಹ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಮೌಲ್ಯಮಾಪನ ಕೇಂದ್ರ ಇದು. ಇಲ್ಲಿ ನನ್ನನ್ನು ಅಬ್ಸರ್ವರ್ ಆಗಿ ಇಲಾಖೆ ನೇಮಿಸಿದ ಒಂದು ಪ್ರಯುಕ್ತ ನಾನು ಇಲ್ಲಿ ಬರಬೇಕಾಗಿತ್ತು. ಆದರೆ ಏನಪ್ಪ, ನನಗೆ ಬೇರೆ ವಿಷಯ ಇದು. ಯಾಕೆಂದರೆ ನಂದು ಫಿಸಿಕ್ಸು, ಬೇರೆ ವಿಷಯದಲ್ಲಿ ಎಲ್ಲ ಜನರು ಒಂಥರ ಹಲೋ ಹಾಯ್ ಅಂತಾರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ಹಲೋ ಹಾಯ್ ಅಂತ ಇರೋದಕ್ಕೆ ಅಂದು ನನ್ನನ್ನು ಇವತ್ತು ತಮ್ಮ ಈ ರಾಜ್ಯಶಾಸ್ತ್ರದ ವಿಷಯದ ಪರವಾಗಿ ಎಲ್ಲ ಉಪನ್ಯಾಸಕರ ಪ್ರಾಚಾರ್ಯರ ಪರವಾಗಿ ನನಗೆ ಸತ್ಕಾರ ಮಾಡಿದಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೆ. ಅದೇ ರೀತಿ ನನಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಅಬ್ಸರ್ವರ್ ಅಂದರೆ ಮೌಲ್ಯಮಾಪನ ಸುಸೂತ್ರವಾಗಿ ನಡೀಬೇಕು. ಇಲಾಖೆಯ ಒಂದು ನಿಯಮಾವಳಿಯ ಅಂಡರದಲ್ಲಿ ನಡಿಬೇಕಂತಕ್ಕಂಥದ್ದು ಇಲಾಖೆಯ ಒಂದು ಸೂಚನೆ. ಆದ್ದರಿಂದ ನಾನು ಅಬ್ಸರ್ವ್ ಮಾಡಿದಂಥ ಇಲ್ಲಿ ಏನು ರಾಜ್ಯಶಾಸ್ತ್ರ ಮೌಲ್ಯಮಾಪನ ಆಗಿರ್ಬೋದು, ಹಿಸ್ಟ್ರಿನೂ ಆಗಿರ್ಬೋದು, ಎಲ್ಲ ಇಲಾಖೆಯ ಒಂದು ನಿಯಮದಂತೆಯೇ ನಡೀತಾ ಇದೆ. ಯಾಕಂದರೆ ಮೊಬೈಲ್ ಯೂಸ್ ಮಾಡಬೇಡ್ರಿ ಅಂತೇಳಿ ನಾವು DC ಅವರಿಗೆ ಮೀಟಿಂಗ್ ನಾವು ಮಾಡಿದಾಗ ಎಲ್ಲರಿಗೆ ಹೇಳಿದ್ದೀವಿ. ಅದೇ ರೀತಿ ಎಲ್ಲ DC ಅವರು ತಮ್ಮ EAಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೇ ಒಬ್ಬರು ವ್ಯಾಲ್ಯೂಯೇಷನ್ ಮಾಡುವಾಗ, ಎಲ್ಲೋ ಒಬ್ಬರು ಕಂಡ್ರಷ್ಟೇ ವ್ಯಾಲ್ಯೂಯೇಷನ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಿ. 99% ಎಲ್ಲ ಉಪನ್ಯಾಸಕ ಮಿತ್ರರು ಏನು ಮೊಬೈಲ್ ವ್ಯಾಲ್ಯೂಯೇಷನ್ ಮಾಡೋರನ್ನ ಹೇಳ್ತಾ ಇದ್ದಾರೆ. ಹೊರಗಡೆ ಯೂಸ್ ಮಾಡ್ಬೋದು, ಮತ್ತು ವ್ಯಾಲ್ಯೂಯೇಷನ್ ಮಾಡುವುದನ್ನು ಬಿಟ್ಟರೆ ಯೂಸ್ ಮಾಡ್ಬೋದು ಅಂತ ಒಂದು ಏನು ಸಂದರ್ಭ ಯಾವುವು ಕಂಡಿಲ್ಲ. ಆದ್ದರಿಂದ ಈ ಮೌಲ್ಯಮಾಪನ ರಾಜ್ಯಶಾಸ್ತ್ರದ್ದು ಸಕ್ಸಸ್ ಆಗಿದೆ ಅಂತ ನನ್ನ ಭಾವನೆ. ಈ ಒಂದು ಸಂದರ್ಭದಲ್ಲಿ ನಾನು ಈ ಇನ್ನೊಂದು ಬ್ಯಾಂಕ್ ಅಕೌಂಟ್ ಬಗ್ಗೆ ಭಾಳಷ್ಟು ಜನರಿಗೆ ಸ್ವಲ್ಪ ಡೌಟ್ ಇರ್ಬೋದು. ರಿಸಿಪೆಂಟ್ ID ಕೆಲವು ಕೊಟ್ಟಿಲ್ಲ, ಕೆಲವು ಕೊಟ್ಟಿರ್ಬೋದು. ಈಗೇನಾದರೂ ತಾವುಗಳು ಈ ಕೋಆಪರೇಟಿವ್ ಸೊಸೈಟಿ, ಫಾರ್ ಎಕ್ಸಾಂಪಲ್ ಏನು BDCC ಬ್ಯಾಂಕ್, ಡಿಸ್ಟ್ರಿಕ್ಟ್ ಬ್ಯಾಂಕ್ ಇರ್ತದಲ್ಲ, ಅಂಥವು ಕೋಆಪರೇಟಿವ್ ಬ್ಯಾಂಕ್ ಎಂದು ನಾವು ದಯವಿಟ್ಟು ಏನು ರಿಸಿಪೆಂಟ್ ID ಕ್ರಿಯೇಟ್ ಮಾಡಿ ಕೊಡಬೇಕು. ಯಾಕಂದರೆ ಈ ನ್ಯಾಷನಲೈಸ್ ಬ್ಯಾಂಕ್ ಆದರೆ ಇಮಿಡಿಯೇಟ್ ಆಗಿ ನಮ್ಮ ಅಕೌಂಟಿಗೆ ನಾವು ಕರ್ತವ್ಯ ನಿರ್ವಹಿಸಿ ನಾವು ಪಡಿಬೇಕಾದಂಥ ಸಂಭಾವನೆ ಏನಿದೆ ಅದು ಇಮಿಡಿಯೇಟ್ ಆಗಿ ಬರ್ತದೆ. ಈ ಕೋಆಪರೇಟಿವ್ ಬ್ಯಾಂಕಿಂದು ಸ್ವಲ್ಪ ಬರೋದು ಕಷ್ಟ, ಬರೋದಿಲ್ಲ. ಹಿಂದಿನ ವರ್ಷ ಭಾಳಷ್ಟು ಜನರಿಗೆ ಏನು ಸಂಭಾವನೆ ಬಂದಿಲ್ಲ. ಕಾರಣ ಅಂತಂದರೆ ನಾವು ಏನು ಇಲಾಖೆಯಲ್ಲಿ ಅಥವಾ ಬೋರ್ಡ್ನಲ್ಲಿ ಎನ್ಕ್ವೈರಿ ಮಾಡಿದಾಗ ಅದಕ್ಕೆ ಉತ್ತರ ಏನಂತಂದರೆ ಕೋಆಪರೇಟಿವ್ ಸೊಸೈಟಿಯಿಂದ ರಿಸಿಪೆಂಟ್ ID ಕ್ರಿಯೇಟ್ ಮಾಡಿ. ಇನ್ನೊಂದು, ಈ ರಿಸಿಪೆಂಟ್ ID ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಅನ್ಎಡೆಡ್ ಕಾಲೇಜ್ ವಿಶೇಷವಾಗಿ ಭಾಳಷ್ಟು ಕಷ್ಟಪಟ್ಟರು ಈ ರಿಸಿಪೆಂಟ್ ID ಕ್ರಿಯೇಟ್ ಮಾಡಲಿಕ್ಕೆ. ಇದ್ರದ್ದು ರಿಸಿಪೆಂಟ್ ID ಕ್ರಿಯೇಟ್ ಮಾಡೋದು ಭಾಳ ಅಂಥ ಒಂದು ದೊಡ್ಡ ಕೆಲಸ ಏನಲ್ಲ. ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ HRMSನಲ್ಲಿ ಯಾರು ಪಗಾರ ತಗೊಳ್ತಾರ ಆ DDOಗಳು ತಮ್ಮ ಸೂಪರ್ಡೆಂಟ್ ಲಾಗಿನಲ್ಲಿ K2 ಮುಖಾಂತರ ಯಾರು ಬಿಲ್ಲನ್ನು ಮಾಡ್ತಾರ ಅವ್ರಿಗೆ ಹೇಳಿದರೆ, ಯಾಕಂದ್ರೆ ನಿಮ್ಮ ಮಿತ್ರ ಯಾರು ಒಬ್ರು ಇರ್ತಾರೆ ಸರ್ಕಾರಿ ಒಳಗೆ, ಒಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ, ಅನ್ಎಡೆಡ್ ಇದ್ರೂ ಅದೊಂದು ಮಾಡಿಕೊಡು ಅಂತಂದರೆ ಒಂದು ಆಧಾರ್ ಕಾರ್ಡು,
ಒಂದು ಮೊಬೈಲ್ ನಂಬರು ಒಂದು ಬ್ಯಾಂಕ್ ಪಾಸ್ಬುಕ್ ಕಳಿಸಿದರೆ ಇಮಿಡಿಯೇಟ್ ಆಗಿ ಒಂದು 2 ನಿಮಿಷದಲ್ಲಿ ರಿಸಿಪ್ಟ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು. ಇದು ಭಾಳ ದೊಡ್ಡ ಕೆಲಸ ಇಲ್ಲ. ತಾವು ದಯವಿಟ್ಟು ಡಿ ಡಿ ಆಫೀಸ್ಗಳಿಗೆ ಹೋಗಬೇಡಿ. ಯಾಕಂದರೆ ಡಿ ಡಿ ಆಫೀಸ್ನವ್ರಿಗೂ ಭಾಳ ಕೆಲಸ ಇರೋದ್ರಿಂದ ಆ ಕಾರ್ಯಗಳಾಗೋಲ್ಲ. ಆದ್ದರಿಂದ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಹೋದರೆ ಈ ರಿಸಿಪ್ಟ್ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಭಾಳ ಈಸಿ ಇದೆ. ಅದಕ್ಕಾಗಿ ಇನ್ನೂ ಏನಾದರೂ ಕ್ರಿಯೇಟ್ ಮಾಡಿರಲಿಲ್ಲ ಅಂದರೆ ಮುಂದಿನ ವರ್ಷ ಏನಾದರೂ ಬೇಕಾದರೆ ನನಗೆ ನೀವು ವಾಟ್ಸಪ್ ಮಾಡಿದರೆ ನಾ ಯಾವಾಗಾದರೂ ನಿಮಗೆ ಏನೋ ರಿಸಿಪ್ಟ್ ಐ ಡಿ ಕ್ರಿಯೇಟ್ ಮಾಡಿ ಕಳಿಸ್ತೀನಿ. ಭಾಳ ಇನ್ನು ದೊಡ್ಡ ಕೆಲಸ ಇದೆ. ಇದರ ಜೊತೆಗೆ ಮೌಲ್ಯಮಾಪನ ಅಂದರೆ ಏನಂದರೆ ಹೋಗೋದು ಬೇಡ. ಸೊಂಟ ನೋಯತ್ತ, ಕಾಲು ನೋಯತ್ತ, ತಲೆ ನೋಸತ್ತ, ಇಮ್ಮಿಡಿಯೇಟ್ ನಾಳೆ ಏನಾದರೂ ವ್ಯಾಲ್ಯೂಯೇಷನ್ ಆರ್ಡರ್ ಬರ್ತದಂದರೆ ಎಲ್ಲ ಚಾಲು ಆಗಿಬಿಡ್ತಾರೆ. ದಯವಿಟ್ಟು ಅದನ್ನೆಲ್ಲರೂ ನಿಮ್ಮ ಚಿಕ್ಕವರಿಗೆ, ನಿಮ್ಗಿಂತ ಸಣ್ಣವರಿಗೆ ದಯವಿಟ್ಟು ಹೇಳ್ರಿ. ಏನಂದ್ರೆ ವ್ಯಾಲ್ಯೂಯೇಷನ್ ಹೋಗಿ ಬರಪ್ಪ, ಚೆನ್ನಾಗಿರ್ತದ, ದುಡ್ಡು ಬರ್ತದ, ನಂತರ ನೀನು ಒಬ್ಬ ಪರ್ಫೆಕ್ಟ್ ಉಪನ್ಯಾಸಕ ಯಾವಾಗ ಪರ್ಫೆಕ್ಟ್ ಆಗ್ತೀವಿ ಅಂದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡಿದ್ರೆ ಮಾತ್ರ. ಇದನ್ನು ತಾವು ಭಾಳಷ್ಟು ಸಲ ವ್ಯಾಲ್ಯೂಯೇಷನ್ ಮಾಡಿದವ್ರು ನೋಡ್ರಿ, ಮಾತಾಡೋದವ್ರು ನೋಡ್ರಿ. ಭಾಳಷ್ಟು ಸಲ ಯಾರು ವ್ಯಾಲ್ಯೂಯೇಷನ್ ಬರೋಲ್ಲ ಅವ್ರು ಪರ್ಫೆಕ್ಟ್ ಕಲಿಸ್ಲಿಕ್ಕಾಗಲ್ಲ. ಇದು ನನ್ನ ಅಭಿಪ್ರಾಯ. ನೀವು ಹೆಂಗೆ ತೊಗೊಳ್ತಿರೋ ತಮಗೆ ಬಿಟ್ಟದ್ದು. ಇದರ ಜೊತೆಗೆ ಇಲ್ಲಿ ನಮ್ಮ ಈ ಒಂದು ಮೌಲ್ಯಮಾಪನ ಕೇಂದ್ರಕ್ಕೆ ಯೂನಿವರ್ಸಿಟಿಯವರು ಪ್ರಾಚಾರ್ಯರು ಈ ಒಂದು ಕಾಲೇಜನ್ನು ಕೊಟ್ಟು ನಮ್ಮ ಕೆಲಸಕ್ಕೆ ಎಲ್ಲ ಅನುವು ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2 ದೊಡ್ಡ ಸಬ್ಜೆಕ್ಟ್ಗಳಿವೆ. ಒಂದು ಪೊಲಿಟಿಕಲ್ ಸೈನ್ಸು, ಇನ್ನೊಂದು ಇತಿಹಾಸ. ದೊಡ್ಡ ಸಬ್ಜೆಕ್ಟ್ಗಳು ಇವು ಒಂದೇ ಆಗಬೇಕಾಗಿತ್ತು. ಅಲ್ಪ ಸ್ವಲ್ಪ ತೊಂದರೆ ಆಗಿರ್ಬೋದು. ಯಾಕಂದರೆ 3 ದೊಡ್ಡ ಕಾಲೇಜ್, ಒಂದು ಗೋಕೆ, CSS ಮತ್ತು RPD. ಈ 3 ಕಾಲೇಜಿನಲ್ಲಿ ಏನಂದರೆ ನಮ್ಮ ಚುನಾವಣೆ ಪ್ರಯುಕ್ತ ಆ 3 ಕಾಲೇಜುಗಳನ್ನ ಒಂದು ಸಲುವಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಸಬ್ಜೆಕ್ಟ್ ಹಾಕಿದ್ದಾರೆ. ಅಲ್ಪ ಸ್ವಲ್ಪ ತೊಂದರೆ ಆಗಿರ್ಬೋದು. ಆದರೂ ಯಾರೂ ತೊಂದರೆ ಆಗಿದೆ ಅಂತ ನಮಗೆ ಹೇಳಿಲ್ಲ. 1 ತಾಸಾದರೂ ನಿಂತು, ಅರ್ಧ ತಾಸಾದರೂ ನಿಂತು ಆನ್ಲೈನಲ್ಲಿ ಹಾಕಿದ್ರಿ. ಅದಕ್ಕೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ 3 ಜಿಲ್ಲೆಗಳಿಂದ ವಿವಿಧ ಪ್ರಾಚಾರ್ಯರು, ಉಪನ್ಯಾಸಕರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನನಗೂ ಅನುಕೂಲ ಮಾಡಿಕೊಟ್ಟಿದ್ರಿ. ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದತಕ್ಕಂಥ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರಿಗೆ ದೇವರು ಆಯುಷ್ಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳು. ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ. ಈಗ ನಮ್ಮ ಈ ಕ್ಯಾಂಪಿನ ಶಿಬಿರಾಧಿಕಾರಿಗಳಾಗಿರ್ತಕ್ಕಂಥ, ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಶಿವರಾಜ ಬೊಬ್ಬನಶೆಟ್ಟಿ ಸರ್ ನಮ್ಮೆಲ್ಲರನ್ನು ಉದ್ದೇಶಿಸಿ 1-2 ಹಿತನುಡಿಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಪಡಿಯಲ್ ಸರ್ ಅವರೇ, ಅಬ್ಸರ್ವರ್ ಆಗಿ ಆಗಮಿಸಿರ್ತಕ್ಕಂತಹ ವೈಎಂ ಪಾಟೀಲ್ ಸರ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಪ್ರಾಚಾರ್ಯರು, ಉಪನ್ಯಾಸಕರು, ಡಿಇಗಳು ಮತ್ತು ಸಹೋದರ ಮತ್ತು ಸಹೋದರಿಯರೇ, ರಾಜ್ಯಶಾಸ್ತ್ರ ವಿಭಾಗದ ಮೌಲ್ಯಮಾಪನ ಕೇಂದ್ರ ಇವತ್ತಿನ ದಿನ ಅಂತಿಮ ಹಂತವನ್ನು ತಲುಪಿದ್ದು ಯಶಸ್ವಿಯಾಗಿ ಮುಕ್ತಾಯಗೊಳ್ತಾ ಇದೆ. ಈ ಒಂದು ಕಾರ್ಯಕ್ಕೆ, ಈ ಒಂದು ಮೌಲ್ಯಮಾಪನ ಕೇಂದ್ರ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ವಿಭಾಗದ ಮುಖ್ಯಸ್ಥರು, ಅಬ್ಸರ್ವರ್ ಆಗಿರ್ಬೋದು, ಆಫೀಸ್ DC-ಗಳಾಗಿರ್ಬೋದು, DE-ಗಳಾಗಿರ್ಬೋದು, ಹಾಗೆಯೇ ನಮ್ಮ ಮಹಾವಿದ್ಯಾಲಯದ ನಾನ್ ಟೀಚಿಂಗ್ ಸಿಬ್ಬಂದಿ, ಆಮೇಲೆ ನಮ್ಮ ಸಿಪಾಯಿಗಳಿಗೆ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು. ಆಮೇಲೆ ಇಂದಿನ ದಿನ ಒಂದು 60ನೇ ವರ್ಷದ ಮುಕ್ತಾಯದ ಹಂತದಲ್ಲಿರ್ತಕ್ಕಂತಹ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಉಪನ್ಯಾಸಕರಿಗೂ ಸಹಿತ ಅವರ ನಿವೃತ್ತಿಯ ಜೀವನ ಯಶಸ್ವಿಯಾಗಿರಲಿ, ಸುಖಕರವಾಗಿರಲಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಅಂತ ಹೇಳಿ ಅವರಿಗೂ ಸಹಿತ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಲ್ಲಿ ಈ
ಒಂದು ಮೌಲ್ಯಮಾಪನ ಶಿಬಿರ ಕಳೆದ 10 ವರ್ಷಗಳಿಂದ ಇಲಾಖೆ ನಮ್ಮ ಮೇಲೆ ಜವಾಬ್ದಾರಿಯನ್ನು ಕೊಡ್ತಾ ಬಂದಿದೆ. ಅದೇ ರೀತಿಯಾಗಿ ನಾವು ಯಶಸ್ವಿಯಾಗಿ ಮುಗಿಸ್ತಾ ಬಂದಿದ್ದೀವಿ. ನಮ್ಮ ಒಂದು ಮಹಾವಿದ್ಯಾಲಯ ಬಹಳಷ್ಟು ಸಣ್ಣದು, ಯಾಕಂದರೆ ಇಲ್ಲಿ ಒಂದು BBA, BCom, MCom, UC ಇರ್ತಕ್ಕಂಥ ಕಂಬೈನ್ಡ್ ಆಗಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ಕಾಮರ್ಸ್ ಕಾಲೇಜ್. ಹೀಗಾಗಿ ಮೌಲ್ಯಮಾಪನ ಶಿಬಿರವನ್ನು ನಡೆಸೋದಕ್ಕೆ ಒಂದು ಬೇಕಾಗಿರ್ತಕ್ಕಂತಹ ಒಂದು ದೊಡ್ಡ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ನಮಗೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ನಾವು ಒಂದು ಬೆಂಗಳೂರಿಗೆ ಆಗಿರ್ಬೋದು, ಬೆಳಗಾವಿನ ಒಂದು ಉಪನಿರ್ದೇಶಕರಾಗಿರ್ಬೋದು, ನಾವು ಒಂದು ಪತ್ರದ ಮೂಲಕ ಆಗಿ ಮತ್ತು ದೂರವಾಣಿಯ ಮೂಲಕ ಒಂದು ರಿಕ್ವೆಸ್ಟ್ ಕಳಿಸ್ತೀವಿ. ನಮ್ಮಲ್ಲಿ ಮೌಲ್ಯಮಾಪನ ಭಾಳ ಕಷ್ಟ ಆಗ್ತದೆ, ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಮಾಡೋದು ಕಠಿಣ ಆಗ್ತದೆ ಅಂತೇಳಿ. ಮತ್ತು ಈ ವರ್ಷ ಚುನಾವಣಾ ಒಂದು ವರ್ಷವಾಗಿರೋದ್ರಿಂದ ದಯವಿಟ್ಟು ಒಂದು ಸಬ್ಜೆಕ್ಟ್ ತಗೋರಿ ಅಂತೇಳಿ DDO ರಿಕ್ವೆಸ್ಟ್ ಮಾಡಿದ್ರು. ಆಮೇಲೆ ನಾವು ಒಂದು ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕು. ಇವತ್ತಿನ ದಿನ ಲಿಸ್ಟ್ ಬಂದು ನೋಡಿದಾಗ ಸರ್ಪ್ರೈಸ್ ಆಗಿತ್ತು ಅಂತಂದರೆ 2 ಸಬ್ಜೆಕ್ಟ್ಗಳು ನಮ್ಮ ಕಾಲೇಜಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ. ಅದೇ ರೀತಿ ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡಬೇಕು. ಮೌಲ್ಯಮಾಪನದ ಬಂಡವಾಳ 5ನೇ ತಾರೀಕು ಪೊಲಿಟಿಕಲ್ ಸೈನ್ಸ್ ಇತ್ತು, 7ನೇ ತಾರೀಕು ಇತಿಹಾಸದ ಸಬ್ಜೆಕ್ಟು. ಅದೇ ರೀತಿಯಾಗಿ ಮೌಲ್ಯಮಾಪನ ಮುಗಿದ ತಕ್ಷಣ ನಾವು ಬಂಡಲಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಕೂಡಿಸ್ಬೇಕು. ಅಂದರೆ 2 ಮಿಕ್ಸ್ ಆಗಿ ಬರ್ತಕ್ಕಂಥದ್ದು. ಆ ಸಮಯದಲ್ಲಿ ಹಲವಾರು ಒಂದು ವಿಷಯಗಳು, ಭೌತಶಾಸ್ತ್ರದ ಒಂದು 4-5 ಬೆಂಗಳೂರಿನ ಬಂಡಲ್ ಆಗಿರ್ಬೋದು, ಒಂದು ಭೂಗೋಳಶಾಸ್ತ್ರದ ಬಂಡಲ್ ಆಗಿರ್ಬೋದು, ಆಮೇಲೆ ಎಲ್ಲ ಕೋಡಿಂಗಾಗಿ ಬಂಡಲ್ ಕಟ್ ಮಾಡಿದ್ವಿ. ಮಂಗಳೂರಿನಿಂದ ಒಂದು ಸ್ಟ್ಯಾಟ್ ಮತ್ತು ಪಾರ್ಟಿಕಲ್ ಸೈನ್ಸ್ 2 ನಡೆದಿರ್ತಕ್ಕಂಥದ್ದು. ಅವರ ಬಂಡಲ್ ನಮ್ಮಲ್ಲಿ ಬಂದಿತ್ತು, ನಮ್ಮ ಪಾರ್ಟಿಕಲ್ ಸೈನ್ಸ್ ಅಲ್ಲಿ ಹೋಗಿತ್ತು. ಸೊ ಹೀಗಾಗಿ ಹಲವಾರು ಒಂದು ಸಮಸ್ಯೆಗಳಾಗಿರ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡುವ ಮೂಲಕವಾಗಿ ಕೋಡಿಂಗನ್ನು ಮಾಡಿ, ಆಮೇಲೆ ನೆಕ್ಸ್ಟ್ ಹಂತದಲ್ಲಿ ಬಯೋಮೆಟ್ರಿಕ್ಸ್ ಅವರು ಬಂದು ನಮಗೆ ಅತ್ಯಂತ ಮಾರ್ಗದರ್ಶನವನ್ನು ಮಾಡುವ ಮೂಲಕ, ಸಹಕಾರವನ್ನು ಕೊಡುವ ಮೂಲಕವಾಗಿ ಮುಂದಿನ ಒಂದು ಕೋಡಿಂಗ್ ಹಂತ ಆಯಿತು. ಆಮೇಲೆ ಚೀಫ್ ಆಗಿರ್ಬೋದು, ಅಬ್ಸರ್ವರ್ ಆಗಿರ್ಬೋದು ಬಂದು, ಆಮೇಲೆ ಈಗಳು ಜಾಯ್ನ್ ಆದರು. ಈ ಒಂದು ಕಾರ್ಯ ಯಾವ ರೀತಿಯಾಗಿ ಒಂದು ಹಂತವಾಗಿ ಪ್ರಾರಂಭವಾಯಿತು, ಮುಕ್ತಾಯದ ಹಂತನೂ ಸಹಿತ ಪ್ರಾರಂಭವಾಗ್ತದೆ. ಅಂದರೆ ಇವತ್ತು ಈಗಳ ವರ್ಕ್ ಮುಗಿತಾ ಇದೆ, ನೆಕ್ಸ್ಟ್ DCಗಳ ವರ್ಕ್ ಮುಗಿತಾ ಇದೆ, ಆಮೇಲೆ ನಮ್ಮ ಕಾರ್ಯ ಪ್ರಾರಂಭವಾಗುತ್ತೆ. ಮತ್ತು ಡಿಕೋಡಿಂಗ್ ಮಾಡುವುದಾಗಿರ್ಬೋದು, ಮುಂದೆ ಮೌಲ್ಯಮಾಪನ, ಆಮೇಲೆ ಅದರ ನಂತರ ಒಂದು ಬಣ್ಣಗಳನ್ನು ಸಾಗಿಸುವುದು. ಈ ರೀತಿಯಾಗಿ ನಾವು 4-5 ತಿಂಗಳ ಕಾಲ ಈ ಒಂದು ಇಲಾಖೆಯೊಂದಿಗೆ ಕಾರ್ಯವನ್ನು ಮಾಡಬೇಕಾಗ್ತದೆ. ಹೀಗಾಗಿ ಈ ಸಣ್ಣ ಕಾಲೇಜಿನಲ್ಲಿ ನಮಗೆ ಆಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟು ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಂಡಿದ್ದೇವೆ. ಹೀಗಾಗಿ 2 ಮೌಲ್ಯಮಾಪನ ನಮ್ಮಲ್ಲಿ ನಡೆದು ಗಣಕದ ಒಂದು ತೊಂದರೆಗಳಾಗಿರ್ಬೋದು ಎಲ್ಲವನ್ನ ಸರಿದೂಗಿಸಿಕೊಂಡು ಅತ್ಯಂತ ಶಿಸ್ತಿನಿಂದ ಮತ್ತು ಸಮಯಕ್ಕೆ ಸರಿಯಾಗಿ ಒಂದು ಮೌಲ್ಯಮಾಪನವನ್ನು ಮುಗಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಆ ಒಂದು ಕಾಲೇಜಿನಲ್ಲಿ 2 ಮೌಲ್ಯಮಾಪನ ಮಾಡುವುದು ಅಂತ ಒಂದು ರೀತಿ ಒಂದೇ ಕಲ್ಯಾಣ ಮಂಟಪದಾಗ ಸರ್ 2 ಮದುವೆ ಮಾಡಿದಾಗ ಅನುಭವ ಆಯಿತು. ಮದುವೆ 1 ದಿವಸದಿಂದ ಸರ್, ಬಟ್ ಮೌಲ್ಯಮಾಪನ ಸತತವಾಗಿ 9 ದಿವಸಗಳ ನಡೀತು. ಆದರೂ ಸಹಿತ ಯಶಸ್ವಿಯಾಗಿ ಈ ಒಂದು ಮೌಲ್ಯಮಾಪನ ಮುಗಿಬೇಕಂತಂದ್ರೆ ಎಲ್ಲರ ಒಂದು ಸಹಕಾರ, ಎಲ್ಲರ ಒಂದು ಕೋಆಪರೇಷನ್ ಬಹಳ ಮುಖ್ಯ ಆಗ್ತದೆ. ಈ ಒಂದು ಮೌಲ್ಯಮಾಪನ ಕೇಂದ್ರದಲ್ಲಿ ಇವತ್ತಿನ ದಿನ ನನ್ನನ್ನು ಒಂದು ಸತ್ಕಾರವನ್ನು ಮಾಡಿದ್ದೀರಿ. ಹೀಗಾಗಿ ತಮ್ಮೆಲ್ಲರೂ ಸಹಿತ ನಮಸ್ಕರಿಸುತ್ತಾ, ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನನಗೆ ಒಂದು ಜವಾಬ್ದಾರಿ ಬಂದಿದೆ. ನನಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಒಂದು ಸೌಕರ್ಯಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಬಂದರೆ ಅದಕ್ಕಿಂತ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ನಮಸ್ಕಾರ. ಜಗತ್ತಿನಲ್ಲಿಯೇ ಅತ್ಯಂತ ಚಿಕ್ಕದಾದ ಸಂವಿಧಾನ ಅಮೇರಿಕಾ ಸಂವಿಧಾನವಾಗಿದ್ದರೂ ಚೊಕ್ಕದಾದ ಸಂವಿಧಾನವಿದೆ ಸರ್. ಹಾಗೆಯೇ ಕಾಲೇಜು ನಿಮ್ಮದು ಚಿಕ್ಕದಾಗಿದ್ದರೂ, ನೀವು ಸಣ್ಣವರು ಪ್ರಾಚಾರ್ಯರಾಗಿದ್ದರೂ ಕೂಡ 2 ಆರ್ಟ್ಸ್ ಮತ್ತು ಕಾಮರ್ಸಿನ 2 ಗಂಟು ಸಬ್ಜೆಕ್ಟ್ಗಳ ಮೌಲ್ಯಮಾಪನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ನಿಮಗೆ 3 ಜಿಲ್ಲೆಗಳ ಪ್ರಾಚಾರ್ಯರ ಪರವಾಗಿ ಹಾಗೂ ಉಪನ್ಯಾಸಕ ವೃಂದದವರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್. ಹಾಗೆಯೇ ಇವತ್ತ ಸಮಾರಂಭದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಿಬಿರದ ಚೀಫು ಮುಖ್ಯಸ್ಥರೂ ಆಗಿರತಕ್ಕಂತಹ ಶ್ರೀಯುತ BI ಬಡಿಗೇರ್ ಗುರುಗಳವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತೈತೆ. ವಚನ ಜ್ಯೋತಿ ಬೆಳಗಿದ ಪುಣ್ಯಭೂಮಿ ಕೂಡಲ ಸಂಗಮ. ಕೂಡಲ ಸಂಗಮನಾಥನಿಗೆ ಭಕ್ತಿಯಿಂದ ನಮಸ್ಕರಿಸಿ, ಪವಿತ್ರ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರೇ, ಶಿಬಿರದ ಮುಖ್ಯಸ್ಥರೇ, ಆತ್ಮೀಯ ಸ್ನೇಹಿತ ಬಂಧುಗಳೇ, 3 ಜಿಲ್ಲೆಯ
ಪ್ರಾಂಶುಪಾಲರೇ, ಉಪನ್ಯಾಸಕರೇ, ಮೇಡಮ್ರವರೇ, ಎಲ್ಲರಿಗೂ ನಮಸ್ಕಾರಗಳು. ಬಹುಶಃ ಭಾಳ ಮಾತಾಡೋಕಂತಿತ್ತು, ಮಕ್ಕಳು ತೋರಿಸ್ತಾ ಹೇಳಿಕೇಶಾನ ಭಾಳ ಮಾತಾಡಿದ್ರೆ ಮಂದಿ ಎತ್ಕೊಬಿಡ್ತೀನಿ ನಾನು ತೋರಿಸ್ತಾ ಹೇಳಿಕೇಶಾನ. ಅದಕ್ಕೆ ಹೃದಯ ತುಂಬಿದಾಗ ಮಾತು ಮೌನವಾಗುತ್ತದೆ ಅಂತ ಕಾಲ್ ಮಾಡಿದಾಗ ಚೀಪ್ ಅಂತ ಬಂದ ತಂದಾಗ ಉಳ್ಳಾಗಡ್ಡಿ ಸರ್ ಮಾತಾಡಿದೆ. ನಾನು ಚೀಪ್ ಆಗ್ಬೇಕೈತಿ ಇದ್ದೀವಿ, ನೀ ಚೀಪ ಅಂತ ಜೋಕ್ ಮಾಡಿದ್ದಾಗ ನಾನು 91ರಲ್ಲಿ ನಾವು ವೆಂಕಣ್ಣ ಎಲ್ಲರೂ ಕ್ಲಾಸ್ಮೇಟ್ಸ್. ಅದೇನು ಕಾಕತಾಳಿ ಅಂತಂದ್ರೆ ನನಗೆ ಚೀಪ್ ಬಂದು ನನ್ನ ಗಿಡ್ಡದಿಲ್ಲ, ನನಗೆ ಚೀಪ್ ಬಂದು ಇಬ್ಬರಿಗೂ ಆಫೀಸ್ ಟಿ ಸಿ ಬಂದು ಉಳ್ಕೊಂಡು ಬಾ ಅಂದ್ರೆ ಅವರು. ಅದಕ್ಕೆ ನಾನು ಆ ಸ್ನೇಹಿತನಕ್ಕೆ ಅದು ಏನೈತಿ ಅಂತಕ್ಕಂಥದ್ದು ನನಗೆ ಈಗ ಗೊತ್ತಾಯಿತು. ಬಹುಶಃ ನಾನು ಈಗ ಚೀಪ್ ಆದ್ರೆ ಉಳ್ಳಾಗಡ್ಡಿಯವರು ಹುಟ್ಟುದ್ರಿಗೆ ಚೀಪ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನನ್ನ ಸ್ನೇಹಿತರಿಗೆ ನಮ್ಮನ್ನು ಸಲ್ಲಿಸಿ ಬಹುಶಃ ಎಲ್ಲ ಉಪನ್ಯಾಸಕರು ನಾವು ವರ್ಷ ನೋಡ್ತಾ ಇದ್ದೆ, ಒಬ್ಬರ ಜೋಡಿ ಗುದ್ದಾಟ ಆಗ್ತಿದ್ವಿ, ಚೀರಾಡ್ತಿದ್ದೀವಿ, ಮನಸ್ತಾಪ ಮಾಡ್ಕೊತಿದ್ದೀವಿ. ಈ ವರ್ಷ ಏನಾಯ್ತೋ ಗೊತ್ತಿಲ್ಲ, ಯಾರೂ ಆಫೀಸ್ ಸಮೀಪ ಬರಲಿಲ್ಲ, ಮತ್ತು ಈಗ ಬರ್ರಿ ಅಂತ ಅಂತಾರ, ಯಾರೂ ಬರಲೇ ಇಲ್ಲ. ಅದಕ್ಕೆ ಕಾರಣ ಕಲ್ಲು ಸಕ್ಕರೆ ಅಂತ ಇಬ್ಬರು ಮಹಾನ್ ವ್ಯಕ್ತಿಗಳು, ಪಾಟೀಲ್ ಸರ್ ಮತ್ತು ನಮ್ಮ ಪ್ರಿನ್ಸಿಪಾಲ್. ನಾನು ಅಂದ್ಕೊಂಡೆ ನಮ್ಮ ಕೆಳಗಿನ ಸರ್ ಅಂತಿದ್ರು, ಇಷ್ಟೆಲ್ಲ ಡ್ರೆಸ್ ಇದ್ರು ಕೂಡ ವಾಕಿಂಗ್ ಹೋಗಿರೋ ನೀವು ಅಂತಕೊಂಡು. ಈ ಇಬ್ಬರು ವ್ಯಕ್ತಿಗಳು ನೋಡಿದರೆ ನನಗೆ ಇನ್ನೂ ಬದಲಾಗಬೇಕಂತ ಅನಿಸ್ತು. ಪಾಟೀಲ್ ಸರ್ ಹೆಂಗದಾರ ಅಂತ ಹೆಂಗೆ ತೊಗೊಂಡ್ರು ಅಂತಾರೆ ಅನ್ವೇಷಣೆ ಸರ್ ಗತ್ತಾಗದ ನಾನು ತಂದಾಗ ಸುಮ್ಮನೆ ಅವರು ಉಪನ್ಯಾಸಕರು ಮಾಡಿ ಅದನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ರು. ಅದಕ್ಕೆ ನನಗೆ ಅನಿಸ್ತಾ ಇದೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಪೂರ್ತಿ ತೊಡಗಿಸಿಕೊಂಡಾಗ ಭಯ ಇರುವುದಿಲ್ಲ ಸರ್, ನಿಜ ಇದೆ ಸರ್. ಅದಕ್ಕೆ ಏನಾಗುತ್ತೆ ಅಂದರೆ 10, 9, 8 ಇರೋಲ್ಲ, 10ಕ್ಕೊಮ್ಮೆ ಶಿಫ್ಟ್ ಬಂದು 9ಕ್ಕೆ ಹೊಡೆಯುತ್ತೆ. 9 ವಿಚಾರ ಮಾಡ್ತೀವಿ, ನನಗೆ ಯಾಕೆ ಹೊಡೆದ ಅಂತಕೊಂಡು ಅದು ಸುಮ್ಮ ಕೂಡಲಿಲ್ಲ. 9 8ಕ್ಕೆ ಹೊಡೀತು, 8 ಸುಮ್ಮ ಕೊಡಲಿಲ್ಲ, 8 7ಕ್ಕೆ ಗುದ್ದೆ, ಇನ್ನು 7 ಅದು ಸುಮ್ಮ ಕೊಡಲಿಲ್ಲ, 6ಕ್ಕೆ ಒಂದು ಕೆಲಸ ಮಾಡ್ತೀವಿ, 6 5ಕ್ಕೂ ಹೊಡೀತು, 5 4ಕ್ಕೂ ಹೊಡೀತು, 4 3ಕ್ಕೂ ಹೊಡೀತು, 3 2ಕ್ಕೂ ಹೊಂಚು ಕೊಡ್ತು, 2 ವಿಚಾರ ಮಾಡಿ 1ಕ್ಕೆ ಹೊಡೀತು, 1 ಇನ್ನು 0 ಹೊಡಿಬೇಕಾಗಿತ್ತಲ್ಲ ವಿಚಾರ ಮಾಡ್ತೀವಿ. ಇವರಷ್ಟು ಹೊಡ್ಕೋತ ಬಂದರು, ನಾನೇನು ಮಾಡಿ ಅಂತಂದಾಗ ಅದು ಹೊಡಿಲಿಲ್ಲ. ಆ 0 ತೊಗೊಂಬಂದು ತನ್ನ ಮಗಳು ಇಟ್ಕೊಂಡ್ಬಿಡ್ತು, 9ಕ್ಕಿಂತ ತಗೊಳ್ಳಿ. ಅದಕ್ಕೆ ಬಹುಶಃ ಅಂಥ ಮಹಾನ್ ವ್ಯಕ್ತಿಗಳು ಈ ಸೆಂಟರ್ದಲ್ಲಿ ಅಬ್ಸರ್ವ್ ಆಗಿ ಬಂದಾರ ಅಂತಕೊಂಡು ಇದು ಶಾಂತಿ ಸಂಬಂಧ ನಡೀತು. ಬಹುಶಃ ನಮ್ಮ ಡಾಕ್ಟರ್ ರಾಠೋಡ್ ಸರ್ ಅಂದರೆ ನೀ ಎಷ್ಟು ಕೂತು ಏನು ಕೈ ಇತ್ತು ನಿನಗೆ ಈ ವರ್ಷ ಸಮಾರಂಭ ಮಾಡಿಬಿಡ್ತೀವಿ ದೊಡ್ಡ ಹನ್ನೊಂದು ಹಾಕಿಬಿಡ್ತೀವಿ ಮರ ಅಂತಂದ್ರೆ ಸರ್ ಅಂತ 5 ವರ್ಷ ಐತೆ ಅಂತ ಜೋರು ಮಾಡಿದೆ. ಬಹುಶಃ ಉಳ್ಳಾಗಡ್ಡಿ ಸರ್ ಟೀಮ್ ಭಾಳ ಚೆಂದ ಐತಿ. ಅದು ಋಣಾಳು ಬಂದದ್ದು, ಎಂಥ ಸ್ನೇಹಿತರು ಇರಬೇಕು ಅಂತಕ್ಕಂಥದ್ದು. 91ರಲ್ಲಿ ಕೂಡ ಹಿಂಗೆ ಇದ್ದೀವಿ ನಾವು, ಜೋರು ಮಾಡ್ಕೊತಾನೆ ಇದ್ದೀವಿ. ಬಹುಶಃ ವೆಂಕಣ್ಣ ಆಯಿತು, ಬಹುಶಃ ನಿರ್ಪಿಶ್ವತ್ರಿ ಶೆಟ್ಟನವರ ಅವರು ಡಿ ಸಿ ಆಗಿ ಸೆಕ್ರೆಟರಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಹಾಸ್ಟೆಲಲ್ಲಿ ಇದ್ದವ್ರು ನಾವು ಕೂಡ ಹೀಗಾಗಿ ದೊಡ್ಡ ಪೋಸ್ಟ್ನಲ್ಲಿ ಇದ್ದಾರೆ. ನನ್ನ ಅನಿಸಿಕೆ ಏನಂತಂದ್ರೆ ಜೂನಿಯರ್ ಉಪನ್ಯಾಸಕರು ಕೂಡ ಈಗೇನು ಬಂದಿತ್ತಲ್ಲ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂತಂದ್ರೆ ದೇಶಗಳ ಚಲೋ ಸಲಹೆ ಕೊಟ್ಟಿದ್ದಂತ ಅನ್ನಿಸ್ತಾ ಇದೆ. ಆ ನೆನಪು ಅವ್ರ ಜೀವನ ತುಂಬ ಇರ್ತಾ ಇದೆ. ಬಹುಶಃ ಈ ಕ್ಯಾಂಪು ಯಶಸ್ವಿ ಆಗಲಿಕ್ಕೆ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರೂ ಮಾಡಿದ್ದಾರೆ. ರಜಪೂತ್ ಸಡಕರು ಹೇಳಿರಲ್ಲ, ಸ್ಪ್ರಿಂಗ್ ಇದ್ದಂಗೆ ಒಂದು ಸೆಕೆಂಡು ಕೊಡಲಿಲ್ಲ ಅವರು. ಹೆಂಗೆ ಸ್ಪ್ರಿಂಗ್ ಕೆಲಸ ಮಾಡ್ಕೊಂಡು ಹಂಗೆ ಸ್ಪ್ರಿಂಗ್ ಕೆಲಸ ಮಾಡಿ ತಕ್ಷಣ ರಿಪೋರ್ಟ್ ತೆಗೆದುಕೊಂಡು ಯಾರದೇ ತಪ್ಪಾಗೈತಿ ಸರ್ ಅಂದರೂ ಕೂಡ ತಕ್ಷಣ ಇಂಥವೆಲ್ಲ ಕೆಲಸ ಮಾಡೋದು ತಗೊಂಡು ನಾನು ಚೀಪ್ ಆದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಉಳ್ಳಾಗಡ್ಡಿ ಸರ್ ಅಂತಿದ್ರು, ಅದು ಹೆಂಗೈತೆ ನೋಡ್ರಿ, ನಾನು ಚೀಪಾಗಿ ಅವರಿಬ್ಬರು ಆಫೀಸ್ ಟಿ ಸಿ ಆಗ್ಬೇಕಾದ್ರೆ ಅದೇನೋ ಕಾಕತಾಡಿಯೋದು. ಒಟ್ಟಾರೆಯಾಗಿ ಎಲ್ಲ ಸ್ನೇಹಿತರಿಗೆ ಅದು ಮರೆಯಲಾರದ ಸ್ನೇಹ, ಹಿಂದೆ ಅಂಥ ಶಕ್ತಿ ಐತೆ ಅಂತಕೊಂಡು ಎಲ್ಲ ಕೆಲಸ ಕಾರ್ಯಗಳು ಸುಗಮ ಸಾಗ್ತಾವು. ಏನೇ ಸಮಸ್ಯೆ ಬಂದರೂ ಕೂಡ ಮುಂಚಿನಂತೆ ಕರೆಗೆ ಹೋಗ್ತಾ ಹೋಗ್ತಕ್ಕಂಥದ್ದು ನಮ್ಮ ಸ್ನೇಹಿತರಿಂದ ಕಲಿತೆ. ಮತ್ತು ಎಲ್ಲ ಪ್ರಾಂಶುಪಾಲರು ಉಪನ್ಯಾಸಕರು ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತಿದ್ದೇನೆ. ಬಹುಶಃ ಮೇಡಮ್ ಅವರು ಕೂಡ ಜಯಪುರ ಮೇಡಮ್ ನನಗೆ ಜೂನಿಯರು, ಅವರು ಕೂಡ ಆಫೀಸ್ ಟಿ ಸಿ ಅಂತ ಬಂದುಬಿಟ್ರು. ಅದು ಚಲೋ ಆಯಿತು. ಅವರು ಕೂಡ ಲಾಸ್ಟ್ ಇಯರ್ ಅವರು ಅಷ್ಟು ಕೂಡ ಕೆಲಸ ಮಾಡಿದ್ವಿ.
ಚೆನ್ನಾಗಿ ಕೆಲಸ ಮಾಡಿದರು. ಕಟ್ಟಿಯವರು ಕೂಡ ನಿಮ್ಮ ಮತ್ತು ಕಟ್ಟಿಯವರು ಕೂಡ ಅವರು ಒಂದಷ್ಟು ಸ್ಪ್ರಿಂಗ್ ಇದ್ದಂಗೆ ಅವರು ಕೂಡ ಅವರು ನಿತ್ಯ ಕೆಲಸ ಮಾಡ್ತಕ್ಕಂಥವ್ರು ಕೂಡ. ಒಟ್ಟು ಎಲ್ಲರೂ ಕೂಡಿ ನೀವು ಕೂಡಿ ಈ ಕ್ಯಾಂಪ್ ಸಕ್ಸಸ್ ಮಾಡಿದ್ದೀರಿ. ನಿಮಗೆ ಹೃತ್ಪೂರ್ವಕತಕ್ಕಂಥ ಧನ್ಯವಾದಗಳನ್ನು ನಾನು ಕೂಡ ಸಲ್ಲಿಸಿ, ಇನ್ನು ನಿವೃತ್ತಿ ಅವರು ಮಹೇಶ್ ಅವರಾಗಿದ್ದಾರೆ. ಇಬ್ಬರು ಉಪನ್ಯಾಸಕರು ಕೂಡ ವೇದಿಕೆ ಮೇಲೆ 3 ಜನ ಕೂತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿಲ್ಲ ಅಂತಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ತಮ್ಮೆಲ್ಲರ ಸಹಕಾರ, ಸಹಾಯ ಹಾಗೂ ದಕ್ಷತೆ, ಜವಾಬ್ದಾರಿಯುತ ಕಾರ್ಯನಿರ್ವಹಣೆಯಿಂದ ಈ ವರ್ಷದ ವಾರ್ಷಿಕ ಪರೀಕ್ಷೆ 1ರ ಮೌಲ್ಯಮಾಪನ ಕಾರ್ಯ ಯಶಸ್ವಿಯಾಗಿ ನೆರವೇರಿತು. ನಿಮಗೆಲ್ಲ ಆ ಪರವಾಗಿ ನಾ ಅಭಿನಂದಿಸ್ತೇನೆ ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಬಡಿಗೇರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಅದಕ್ಕಿಂತ ಮೊದಲ ತಮ್ಮಲ್ಲಿ ಒಂದು ಸಂದೇಶ ಕೊಡ್ತಾ ಇದ್ದೇನೆ. ಏನು ಅಂದರೆ, ಈ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಕಾರ್ಯಾಲಯಕ್ಕೆ ಹೋಗಿ ಪ್ಯಾಕೆಟ್ಗಳನ್ನು ಡಿಸಿಗಳು ತೊಗೊಂಬಂದು ಇಲ್ಲೇ ನಿಮ್ಮ ಎಗಳಿಗೆ ಕೊಡಬೇಕು, ಇಲ್ಲೇ ತಿದ್ದಬೇಕು. ಯಾಕಂತಂದರೆ ಆ ನಮ್ಮ ವೆಲಿವೇಷನ್ ರೂಮ್ಗಳನ್ನು ಇತಿಹಾಸದವರು ತಗೊಂಡಿದ್ದಾರೆ. ಕಾರ್ಯಕ್ರಮದ ಸಲುವಾಗಿ ಅಲ್ಲಿ ಹಾಕಿದ್ದಾರೆ. ಇಲ್ಲೇ ಬಂದು ಪೇಪರ್ ತಿದ್ದಬೇಕು. ಪೇಪರ್ ತಿದ್ದಿ ಎಂಟ್ರಿ ಮಾಡಿ ಊಟ ಮಾಡಿಕೊಂಡು ಸುರಕ್ಷಿತವಾಗಿ ತಮ್ಮ ತಮ್ಮ ಖುದ್ದು ಸ್ಥಳಗಳಿಗೆ ತೆರಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಊಟದ ವ್ಯವಸ್ಥೆ ಮಾಡಿದ್ದೇವೆ. ದಯಮಾಡಿ ಎಲ್ಲರೂ ಊಟ ಮಾಡೇ ಹೋಗ್ತಕ್ಕದ್ದು ಅಂತ ಆದೇಶದ ವಿನಂತಿ. ಎಲ್ಲರೂ ಒಂದು ವರ್ಷ ಕೂಡಿರ್ತೀವಿ, ಸಹಭೋಜನ ಎಲ್ಲರೂ ಮಾಡೋಣ, ಪ್ರಸಾದ ಎಲ್ಲರೂ ಸೇವಿಸೋಣ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ನೆರವೇರಿಸಿಕೊಡಲು ಬರ್ತಾ ಇದ್ದಾರೆ ಶ್ರೀಯುತ ಎಸ್ ಗೋಟ್ಯಾಳ್ ಸರ್ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಇದುವರೆಗೂ ಭಾಳ ಸುಂದರವಾದಂಥ ಕಾರ್ಯಕ್ರಮ ನಡೀತು. ಸಮಯದ ಅಭಾವ ಹಾಗೂ ಎಲ್ಲರೂ ತೆರಳುವ ತರಾತರಿಯಲ್ಲಿರೋದ್ರಿಂದ ವೇದಿಕೆ ಮೇಲಿದ್ದಂಥ ಎಲ್ಲ ಮಾನ್ಯರ ಹೆಸರನ್ನು ತೆಗೆದುಕೊಳ್ಳದೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂಥ ಬಡಿಗರವರೇ, ವೀಕ್ಷಕರೇ ಹಾಗೂ ಕಾರ್ಯಾಲಯದ ಎಲ್ಲ ಹಿರಿಯ ಸ್ನೇಹಿತರೆ ಹಾಗೂ ನಿವೃತ್ತಿಯ ಸಲುವಾಗಿ ಸನ್ಮಾನಿತಗೊಂಡಂಥ ಆತ್ಮೀಯರೇ ಹಾಗೂ ಮೌಲ್ಯಮಾಪನ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಗೌರವಾನ್ವಿತ ಪ್ರಾಚಾರ್ಯರೇ ಹಾಗೂ ಉಪನ್ಯಾಸರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈಗ ತಾವೆಲ್ಲರೂ ಪ್ಯಾಕೆಟ್ಗಳನ್ನು ಇಲ್ಲೇ